ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಂಬರೋಣ. ಓಕೆನಾ? ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಪ್ರೈಸ್ ಅನ್ನ ಕೆಳಗಡೆ ಸೆಲ್ಲಿಂಗ್ ಮಾಡಿದ್ದಾರೆ. ಓಕೆ, ಸೊ ಎಲ್ಲಿ ಯಾವ ಪಾಯಿಂಟ್ ರಿಜೆಕ್ಷನ್ ಆಗಿತ್ತಂದ್ರೆ ಇದು ಮಲ್ಟಿ ಡೇ ಹೈ ಅಲ್ಲಿ ಏನಾಗಿತ್ತಂದ್ರೆ ರಿಜೆಕ್ಷನ್ ಆಗಿ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗಿದ್ದಾರೆ ಅಂದ್ರೆ ಬೈಯರ್ಸ್ ಏನಾಗಿದ್ದಾರೆ ಟ್ರ್ಯಾಪ್ ಆಗಿದ್ರು. ಓಕೆ, ಸೊ ಅವಾಗ ಏನಾಗಿದೆ ಪ್ರೈಸ್ ಸೆಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಏನಾಗಿದೆ ಅಂದ್ರೆ ಫ್ರೆಶ್ ಡೇ ಲೋನ ಬ್ರೇಕ್ ಮಾಡ್ಲಿಕ್ಕೆ ಹೋಗಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ ಟ್ರ್ಯಾಪ್ ಆಗಿದ್ದಾರೆ. ಸೊ ಹಾಗಾಗಿ ಏನಾಗಿದೆ ಪ್ರೈಸ್ ನಿಧಾನಕ್ಕೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಏನಾಗಿದೆ ಅಂದ್ರು ಟಾಪ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ಸೊ ಟಾಪ್ ಅಲ್ಲಿ ಕ್ಲೋಸ್ ಆದ್ರೆ ಎನಿ ಟೈಮ್ ಏನಾಗುತ್ತೆ ಕೆಲವೊಂದ್ಸಲ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಇವಾಗ ನಾವು ಯಾವ ತರ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಸೆಟಪ್ ಯಾವ ತರ ಮಾಡ್ಕೋಬೇಕಂದ್ರೆ ನಾವು ಬೈಯರ್ ಝೋನ್ ಇದೆ. ಓಕೆ, ಈ ಬೈಯರ್ ಝೋನ್ ಅಲ್ಲಿ ಏನಾದ್ರೂ ಪ್ರೈಸ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಮಾಡ್ಕೊಂಡು ಏನಾದ್ರೂ ಕೆಳಗಡೆ ಬಂತಂದ್ರೆ ನಾವು ಬೈಯರ್ ಝೋನ್ ಇಂದ ಬೈ ಸೈಡ್ ಹೋಗ್ಬೋದಾಗಿರುತ್ತೆ. ಓಕೆ, ಲೆವೆಲ್ 55,950 ಇಂದ ಪ್ರೈಸ್ ಏನಾಗುತ್ತೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದೇ ತರ ನಾವು ಸೆಲ್ಲಿಂಗ್ ಸೈಡ್ ನ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಸೆಲ್ಲರ್ ಝೋನ್ ಇಂದ ಪ್ರೈಸ್ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಸೆಲ್ಲರ್ ಝೋನ್ ಅಲ್ಲಿ 55,200 ಲೆವೆಲ್ ಅಲ್ಲಿ ಏನಾಗುತ್ತೆ ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಬೈಯಿಂಗ್ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸೈಡ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್. ಓಕೆನಾ? ಸೊ ಯಾವ ಪಾಯಿಂಟ್ ಅಲ್ಲಿ ನಾವು ಲೊಕೇಶನ್ಸ್ ಅನ್ನ ಹಾಕಿ ಕೊಟ್ಟಿದ್ದೀನಿ. ಸೊ ಆ ಲೊಕೇಶನ್ಸ್ ಪ್ರಕಾರ ನೀವು ಏನ್ ಮಾಡಬೇಕಾಗತ್ತೆ ಸೆಲ್ ಅಥವಾ ಬೈನ ಟ್ರೇಡ್ ಅನ್ನ ಮಾಡಬಹುದಾಗಿರುತ್ತೆ. ಓಕೆ, ವಿತ್ ರಿಸ್ಕ್ ಇರಬೇಕಾಗತ್ತೆ. ಓಕೆ, ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ, ರಿವಾರ್ಡ್ ಅನ್ನ ಜಾಸ್ತಿ ಇಟ್ಕೊಳ್ಳಿ. ಓಕೆ, ಇದೇ ತರ ನೆಕ್ಸ್ಟ್ ನಿಫ್ಟಿನ ನೋಡೋಣ. ನಿಫ್ಟಿ ಯಾವ ತರ ಎನಾಲಿಸಿಸ್ ನ ಮಾಡ್ಬೇಕಂತೇಳಿ ನೋಡೋಣ. ಸೊ ಇವಾಗ ನಿಫ್ಟಿನ ಎನಾಲಿಸಿಸ್ ನ ನೋಡಿ. ಸೊ ಯಾವ ತರ ಇರುತ್ತಂದ್ರೆ ಸೊ ಮಾರ್ಕೆಟ್ ನಲ್ಲಿ ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ 24,750 ಏನಾದ್ರೂ ಬಂತಂದ್ರೆ ಈ ತರ ಸೆಲ್ಲಿಂಗ್ ಆಗಿ ಕೆಳಗಡೆ ಬಂತಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಎಲ್ಲಿವರೆಗೆ ಅಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ. ಎಲ್ಲಿವರೆಗೆ ಹೋಗುವಂತ ಚಾನ್ಸಸ್ ಇರುತ್ತಂದ್ರೆ ಒಂದು ಹ್ಯಾಮರ್ ಹೊಡೆಯುತ್ತೆ. ಈ ತರ ಹ್ಯಾಮರ್ ಹೊಡೆದು ಸೊ ಅವಾಗ ಏನಾಗುತ್ತೆ ಇಲ್ಲಿ ಟಾಪ್ ಅಲ್ಲಿ ಕ್ಲೋಸ್ ಆಗುತ್ತೆ. ಈ ತರ ಕ್ಲೋಸ್ ಆದ್ಮೇಲೆ ನಾವೇನ್ ಮಾಡಬೇಕು ಫುಲ್ ಬ್ಯಾಕ್ ಅಲ್ಲಿ ಟ್ರೇಡ್ ತಗೋಬೇಕಾಗುತ್ತೆ. ಸೊ ಎಲ್ಲಿವರೆಗೂ ಹೋಲ್ಡ್ ಮಾಡಬಹುದು ಅಂದ್ರೆ ಮಾರ್ಕೆಟ್ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಆಲ್ಮೋಸ್ಟ್ 24,950 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ತರ ನಾವು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ ಸೆಲ್ಲಿಂಗ್ ಸೈಡ್. ಯಾವುದೇ ಕಾರಣಕ್ಕೂ ಬೈಯಿಂಗ್ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ. ನಿಫ್ಟಿಯಲ್ಲಿ ಏನಾಗುತ್ತೆ ಎನಿ ಟೈಮ್ ಏನಾಗುತ್ತೆ ಮತ್ತೆ ಈ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇಂದ ಒಂದು ರಿಜೆಕ್ಷನ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ ಬೈಯಿಂಗ್ ಸೈಡ್ ಟ್ರೇಡ್ ಅನ್ನ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದ.